So students, in the last class we discussed about sex determination, mechanism of sex determination. We studied the XXXO type of sex determination, XXXY type of sex determination, and ZZZW type of sex determination. So XXXO is found in the grasshopper, whereas the mechanism of XXXY is found in Drosophila, Melanogastera, as well as in humans. Then ZZZW type of sex determination is found in birds, mainly the chickens and hens, what we call. Then we started with the what we called as the haplodiplontic type of sex determination in honeybees. So students, I wanted to tell you this is very important concept, so you have to understand this. What is haplodiplontic sex determination in honeybee? First of all, honeybee will show the social behavior of division of labor. So what is this social behavior division of labor in the sense? In the honey hive, ಅಂದರೆ ಒಂದು ಜೇನುಗೂಡಲ್ಲಿ ಬೇರೆ ಬೇರೆ ಮಟ್ಟದಲ್ಲಿ ಈ ಹನಿ ಬೀಸ್ನ ಕ್ಲಾಸಿಫೈ ಆಗಿರ್ತವೆ. ಅಂದರೆ ಕ್ವೀನ್ದು ಕೆಲಸ ಏನಂದರೆ ಓನ್ಲಿ ಫೀಡಿಂಗ್ ಆನ್ ದ ರಾಯಲ್ ಜೆಲ್ಲಿ ಆ್ಯಂಡ್ ಲೇಯಿಂಗ್ ದ ಎಗ್ಸ್ ಪ್ರೊಡ್ಯೂಸ್ ಮಾಡೋದು ಮತ್ತು ರಾಯಲ್ ಜೆಲ್ಲಿ ಮೇಲೆ ಫೀಡ್ ಮಾಡ್ತಾ ಇರೋದು ಕ್ವೀನ್ದು ಕೆಲಸ ಇರುತ್ತೆ. ಓನ್ಲಿ ಫ್ಯೂ ಆಫ್ ದ ಹನಿ ಬೀಸ್ ವಿಲ್ ಡೆವಲಪ್ ಇನ್ ಟು ಕ್ವೀನ್. ದೆನ್ ಬರುತ್ತೆ ವಿ ಹ್ಯಾವ್ workers are sterile. They are sterile females, so they do not have ability to reproduce. Then third grade ಬರೋದಂದ್ರೆ drones ಅಂದ್ರೆ they are the fertile males where they can produce gametes, the male sperm cells where it is going to produce. These sperm cells are going to fertilize with the egg and form the what we call it as drones as well as the workers. ಎರಡೂ ಫಾರ್ಮ್ ಆಗ್ತದೆ. ಸೊ ನಾವು ಯಾವ ರೀತಿ ಅವು ಎಕ್ಸಾಕ್ಟ್ಲಿ ದ ಎಪ್ಲೋಡಿಪ್ಲಾಂಟಿಕ್ ಟೈಪ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್ ಆಗುತ್ತೆ ಅಂದರೆ, ಫಸ್ಟ್ ಕ್ವೀನ್ ಈ ನಾರ್ಮಲಿ ಇನ್ ದ ಹನಿಬೀಸ್ ದೇ ಹ್ಯಾವ್ 32 ಕ್ರೋಮೋಸೋಮ್ಸ್. ಮೇನ್ಲಿ ಅಲ್ಲಿ ಫೀಮೇಲ್ಸ್ ಆರ್ ಡಿಪ್ಲಾಯ್ಡ್ ಹ್ಯಾವ್ 32 ಕ್ರೋಮೋಸೋಮ್ಸ್. ಫೀಮೇಲ್ ಅಂದರೆ ಇಲ್ಲಿ ಕ್ವೀನ್ ಬರುತ್ತೆ, ಇಲ್ಲಿ ವರ್ಕರ್ಸ್ ಇಲ್ಲಿ ಕೊಟ್ಟಿದ್ದಾರೆ ಡಿಪ್ಲಾಯ್ಡ್ ಅದಾವೆ. ದೇ ಆರ್ ಡಿಪ್ಲಾಯ್ಡ್ ಆ್ಯಂಡ್ ಹ್ಯಾವ್ 32 ಕ್ರೋಮೋಸೋಮ್ಸ್. ದೆನ್ ಮೇಲ್ಸ್ ಅಂದರೆ ಡ್ರೋನ್ಸ್ ಮಾತ್ರ ಇದ್ದಾವೆ, ಲೈಕ್ ಫರ್ಟೈಲ್ ಮೇಲ್ಸ್ ವಾಟ್ ವಿ ಕಾಲ್ ಡ್ರೋನ್ಸ್ ಹ್ಯಾವ್ 16 ಕ್ರೋಮೋಸೋಮ್ಸ್. ಡ್ರೋನ್ಸಲ್ಲಿ ಎಷ್ಟು ಕ್ರೋಮೋಸೋಮ್ ಇರ್ತವೆ? 16 ಕ್ರೋಮೋಸೋಮ್. ಇದು ಕ್ರೋಮೋಸೋಮ್ ನಂಬರಿಂಗ್. ಓಕೆ, ಸೊ ನಾವು ವಾಟ್ ವಿ ಕಾಲ್ ಫೀಮೇಲ್ಸ್ ಆರ್ 32 chromosomes and males are 16 chromosomes in the honeybees. ಸೊ ಈ ಥರ ಮೇಲ್ಸ್ ಆರ್ ಎಪ್ಲಾಯ್ಡ್ ಇರ್ತವೆ, ಫಿಮೇಲ್ಸ್ ಆರ್ ಡಿಪ್ಲಾಯ್ಡ್. ಹ್ಯಾಪ್ಲೋಡಿಪ್ಲಾಂಟಿಕ್ ಲೈಫ್ ಸೈಕಲ್ ಅಂತೀವಿ ನಾವು. ಹನಿಬೀಸಲ್ಲಿ ಸೆಕ್ಸ್ ಡಿಟರ್ಮಿನೇಷನ್ ಹೆಂಗೆ? 32 ಕ್ರೋಮೋಸೋಮ್ ಇದ್ದರೆ ಫೀಮೇಲ್, 16 ಕ್ರೋಮೋಸೋಮ್ ಇದ್ದರೆ ಮೇಲ್. ನಾವು ಕ್ವಶನ್ ಈಸ್, ಯಾವಾಗ ಈ ಥರದ ಮೇಲ್ ಆ್ಯಂಡ್ ಫಿಮೇಲ್ 16 ಆ್ಯಂಡ್ 32 ಹೆಂಗಾಗುತ್ತೆ ಒಂದೇ ಸ್ಪೀಷೀಸಲ್ಲಿನೇ? ಇಟ್ ಈಸ್ ಬಿಕಾಸ್ ಇಟ್ ಈಸ್ ಪಾಸಿಬಲ್ ಕ್ವೀನ್ ಲೇಸ್ ದಿ ಬಂಡಲ್ಸ್ ಆಫ್ ಎಗ್ಸ್, ಥೌಸಂಡ್ಸ್ ಆಫ್ ಎಗ್ಸ್ನ ಕ್ವೀನ್ ಪ್ರೊಡ್ಯೂಸ್ ಮಾಡ್ತಾಳೆ. ಈ ಹನಿ ಐದು ಪ್ರತಿಯೊಂದು ಕಂಪಾರ್ಟ್ಮೆಂಟ್ಸಲ್ಲೂ ಈ ಎಗ್ಸ್ ವಿಲ್ ಬಿ ಎಕ್ಸಿಸ್ಟಿಂಗ್. ಈ ಎಗ್ಸ್ ಒಳಗಡೆ ಕೆಲವು ಎಗ್ಸ್ ಮಾತ್ರ ಏನಾಗುತ್ತೆ, ಸಮ್ ಆಫ್ ದ ಎಗ್ಸ್, an unfertilized egg develops as a male drone. It is called parthenogenesis. Parthenogenesis is a process of formation of the young one without the fertilization. ಅಂದರೆ ಕ್ವೀನ್ ಲೇ ಮಾಡಿರ್ತಕ್ಕಂಥ ಎಗ್ಗಳಲ್ಲಿ ಕೆಲವು ಎಗ್ಗುಗಳು ವಿತೌಟ್ ಫರ್ಟಿಲೈಜೇಷನ್ ಪಾರ್ಥೆನೋಜೆನೆಸಿಸ್ ಆಗಿಬಿಟ್ಟು ದೇ ವಿಲ್ ಡೆವಲಪ್. ಎಗ್ ಅಂದರೆ ಹೆಂಗೆ? ಕ್ವೀನ್ ವಿಲ್ ಲೇ ಎಗ್. ಇಲ್ಲಿ ಫೀಮೇಲ್ ಇದೆ, ಓಕೆ, ಫೀಮೇಲ್ ಇಸ್ ಅ ಕ್ವೀನ್ ಲೇ ದ ಎಗ್ ಬೈ ಮಿಯೋಸಿಸ್. ಮಿಯೋಟಿಕ್ ಡಿವಿಷನ್ ಆದರೆ ಗ್ಯಾಮೆಟ್ಸ್ ವಿಲ್ ಬಿಕಮ್ ಹೆಪ್ಲಾಯ್ಡ್. ಓಕೆ, ಈ ಹೆಪ್ಲಾಯ್ಡ್ ಗ್ಯಾಮೆಟ್ಸ್ ಒಳಗ ಡೈರೆಕ್ಟ್ ಹೆಪ್ಲಾಯ್ಡ್ ಎಗ್ ಪಾರ್ಥೆನೋಜೆನೆಸಿಸ್ ಆಗಿ ಮೇಲ್ ಡ್ರೋನ್ ಆಗಿ ಡೆವಲಪ್ ಆಗ್ತದೆ. ಸೊ ಎಗ್ಗಿಂದ ಡೈರೆಕ್ಟ್ ಆಗಿ ಪಾರ್ಥೆನೋಜೆನೆಟಿಕಲಿ ಡೆವಲಪ್ ಆಗೋದ್ರಿಂದ ಈ ಎಗ್ಗಲ್ಲಿ ಎಷ್ಟು ಕ್ರೋಮೋಸೋಮ್ ಇರ್ತಾವ, ಡ್ರೋನಲ್ಲೂ ಅಷ್ಟೇ ಕ್ರೋಮೋಸೋಮ್ ಇರ್ತಾವ. ಎಗ್ ಮಿಯೋಟಿಕ್ ಡಿವಿಷನ್ ಆಗಿ ಫಾರ್ಮ್ ಆಗಿರೋದ್ರಿಂದ ಇಲ್ಲಿ 16 ಕ್ರೋಮೋಸೋಮ್ಸ್ ಇರ್ತವೆ, ಡ್ರೋನಲ್ಲೂ 16 ಕ್ರೋಮೋಸೋಮ್ ಇರ್ತವ. ಅದಕ್ಕೆ ಮೇಲ್ ಡ್ರೋನ್ಸ್ ಆರ್ ಹೆಪ್ಲಾಯ್ಡ್ ಇನ್ ನೇಚರ್. ವೆರಾಸ್ ಈ ಫಿಮೇಲ್ ಪ್ರೊಡ್ಯೂಸ್ ಮಾಡಿರ್ತಕ್ಕಂಥ ಎಗ್ಗಳಲ್ಲಿ, ಕ್ವೀನ್ ಪ್ರೊಡ್ಯೂಸ್ ಮಾಡಿರ್ತಕ್ಕಂಥ ಎಗ್ಗಳಲ್ಲಿ ಸಮ್ ಆಫ್ ದ ಎಗ್ಸ್ ಗೆಟ್ ಫರ್ಟಿಲೈಸ್ ವಿತ್ ದ ಸ್ಪರ್ಮ್ ಆಫ್ ದ ಡ್ರೋನ್. ಸೊ ಡ್ರೋನ್ದು ಸ್ಪರ್ಮ್ ಮೇಲ್ ಹೆಂಗೆ ಪ್ರೊಡ್ಯೂಸ್ ಮಾಡುತ್ತೆ ಸ್ಪರ್ಮ್ ಅಂದರೆ, ಮೇಲ್ ಸ್ಪರ್ಮನ್ನು ಕೂಡ ಇಟ್ ಈಸ್ ಗೋಯಿಂಗ್ ಟು ಪ್ರೊಡ್ಯೂಸ್ ಬೈ ಮೈಟೋಟಿಕ್ ಡಿವಿಷನ್. ಮೇಲ್ fertilize or else male sperms are formed by mitotic. ಯಾಕಂದರೆ ಆಲ್ರೆಡಿ ಹೆಪ್ಲಾಯ್ಡ್ ಅದ, ಇದು 16 ಕ್ರೋಮೋಸೋಮ್ಸ್ ಮಾತ್ರ ಅದಾವ. ಇಟ್ ಕೆನಾಟ್ ಅಂಡರ್ಗೋ ಮಿಯೋಸಿಸ್ ಟು ಫಾರ್ಮ್ ಅ ಸ್ಪರ್ಮ್ ಸೆಲ್ಸ್.
So if meiosis, if it takes place, it will have only 8 chromosomes. ಸೊ ಅದಕ್ಕೆ ಮೇಲ್ ಹೆಪ್ಲಾಯ್ಡ್ ಬಾಡಿನೇ ಇರೋದ್ರಿಂದ ಹೆಪ್ಲಾಯ್ಡ್ ಆರ್ಗನಿಸಮ್, ಕೀಪ್ ಇನ್ ಮೈಂಡ್ ಆಲ್ವೇಸ್, ಹೆಪ್ಲಾಯ್ಡ್ ಆರ್ಗನಿಸಮ್ಸ್ ಪ್ರೊಡ್ಯೂಸ್ ಗ್ಯಾಮೆಟ್ಸ್ ಥ್ರೂ ಮೈಟೋಸಿಸ್. ಓನ್ಲಿ ಡಿಪ್ಲಾಯ್ಡ್ ಆರ್ಗನಿಸಮ್ಸ್ ವಿಲ್ ಪ್ರೊಡ್ಯೂಸ್ ಗ್ಯಾಮೆಟ್ಸ್ ಬೈ ಮಿಯೋಟಿಕ್ ಡಿವಿಷನ್. ಸೊ ಮೇಲ್ ಮೈಟೋಟಿಕ್ ಡಿವಿಷನ್ ಮಾಡಿಬಿಟ್ಟು ಗ್ಯಾಮೆಟ್ಸ್ನ ಪ್ರೊಡ್ಯೂಸ್ ಮಾಡ್ತದೆ. ಈ ಮೇಲ್ ಗ್ಯಾಮೆಟ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ ಅಂದರೆ ಎಗ್ ಮತ್ತು ಮೇಲ್ ಗ್ಯಾಮೆಟ್ ಎರಡೂ 16 chromosome. They will fertilize together and form a female which is having 32 chromosomes. ಅದಕ್ಕೆ what happens here? Females are having 32 chromosomes whereas males are having only 16 chromosomes. Such kind of sex determination is exceptionally seen in honeybees. Honeybees na we call an example for the haplodiploidic sex determination. So why it is possible in the honeybees? Because the honeybees males will develop by what we call it as parthenogenesis. Parthenogenesis is a process of formation of drones. Drones directly unfertilized egg, parthenogenetically it will develop into male. That is what we call it as the parthenogenetically formed drones. Clear, students? Now what happens here? Therefore, the females are diploid and males are haploid. This is called haplodiploid sex determination. In this system, male produce sperm by mitotic division and they do not have father. Male form ಆಗಬೇಕಂದ್ರೆ ಡೈರೆಕ್ಟ್ ಎಗ್ಗಿಂದ ಡೆವಲಪ್ ಆಗಿರುತ್ತೆ, ಅದಕ್ಕೆ they do not have father. At the same time, they cannot have sons because they are not capable of reproducing instantly male. Okay, so they do not have father and thus cannot have son. But have grandfather and can have grandsons. So they will be ಇವು ಏನು ಮಾಡುತ್ತೆ, ಫರ್ಟಿಲೈಸ್ ಮಾಡಿದ್ಮೇಲೆ ಯಂಗ್ ಒನ್ ಏನು ಫಾರ್ಮ್ ಆಗಿರುತ್ತಲ್ಲ, ದೇ ವಿಲ್ ಲೀವ್ ಫಾರ್ ಒನ್ ಜನರೇಷನ್, ದೆನ್ ನೆಕ್ಸ್ಟ್ ಜನರೇಷನಲ್ಲಿ ಮೈಟೋಸಿಸ್ ಡಿವಿಷನ್ ಮಾಡಿ ದೇ ವಿಲ್ ಫಾರ್ಮ್ ಅ ಗ್ಯಾಮೆಟ್. ಆ ಗ್ಯಾಮೆಟ್ ಫರ್ಟಿಲೈಸ್ ಆಗಿ ಆಫ್ ಸ್ಪ್ರಿಂಗ್ಸ್ ಬರ್ತವೆ, ಅದಕ್ಕೆ ಗ್ರ್ಯಾಂಡ್ ಸನ್ಸ್ ಅಂತೀವಿ. ಸೊ ಇದಕ್ಕೆ ಸನ್ಸ್ ಇರೋದಿಲ್ಲ, ಫಾದರ್ ಇರೋದಿಲ್ಲ. ಫಾದರ್ ವಿಲ್ ಬಿ ಬಿಕಾಸ್ ಇಟ್ ಈಸ್ ಫಾರ್ಮ್ಡ್ ಬೈ ಪಾರ್ಥಿನೋಜೆನೆಟಿಕಲಿ, ಫಾದರ್ ಇರೋದಿಲ್ಲ. ಬಟ್ ದೇ ಹ್ಯಾವ್ ಅ ಗ್ರ್ಯಾಂಡ್ ಸನ್ಸ್. ಯಾಕಂದರೆ ಈ ಕ್ವೀನ್ನ ಬರ್ತಕ್ಕಂಥದ್ದು ಗ್ರ್ಯಾಂಡ್ ಫಾದರ್ ಫರ್ಟಿಲೈಸ್ ಆಗಿ ಕ್ವೀನ್ ಬಂದಿರುತ್ತೆ, ಕ್ವೀನ್ ದಿ ಎಗ್ಗಿಂದ ಆಫ್ ಒನ್ ಬಂದಿರ್ತದೆ, ದಸ್ ಡ್ರೋನ್ ಬಂದಿರುತ್ತೆ. ಈ ಡ್ರೋನ್ ಡು ನಾಟ್ ಹ್ಯಾವ್ ಫಾದರ್ ಬಟ್ ಹ್ಯಾವ್ ಅ ಗ್ರ್ಯಾಂಡ್ ಫಾದರ್. ಇಲ್ಲಿ ಗ್ರ್ಯಾಂಡ್ ಫಾದರ್ ಇರ್ತದೆ, ಸನ್ ಇರೋದಿಲ್ಲ, ಗ್ರ್ಯಾಂಡ್ ಸನ್ ಬರುತ್ತೆ. ಸೊ ದಿಸ್ ಈಸ್ ವಾಟ್ ಅಬೌಟ್ ದಿ ಡ್ರೋನ್ಸ್. ಸೊ ನೀವು ಮೇನ್ಲಿ ಇಲ್ಲಿ ಏನು ತಿಳ್ಕೊಬೇಕು ಅಂದರೆ, ಈ ಅನೀಬಿಸಲ್ಲಿ ಹ್ಯಾಪ್ಲೋಡಿಪ್ಲಾಂಟಿಕ್ ಲೈಫ್ ಸೈಕಲ್ ಆಗೋದು because the males are going to be drones. They are formed by parthenogenesis. Females are going to be the queen and workers. ಈ ಕ್ವೀನ್ ಆ್ಯಂಡ್ ವರ್ಕರ್ ಯಾವ ಥರ ಡೆವಲಪ್ ಆಗ್ತದೆ ಅಂದರೆ, ಯಾವುದು ಸ್ಪೆಷಲೈಸ್ಡ್ ಜಲ್ಲಿ ಮೇಲ್ಗಡೆ ಫೀಡ್ ಮಾಡಿಬಿಟ್ಟು ಆ್ಯಂಡ್ ದೇ ವಿಲ್ ಬಿ ಲೈಕ್ ಸಮ್ ಡ್ಯೂರಿಂಗ್ ದ ಎಂಬ್ರಿಯಾನಿಕ್ ಡೆವಲಪ್ಮೆಂಟ್, some special facilities available, eggs which are fertilized eggs, they will develop into queen. The remaining they develop into workers. Workers are sterile and they are involved in building the honey hive, collecting the nectar and making it as honey. So these all are the functions what they are going to do. So we are least bothered about the social behavior and all. ನಿಮಗೆ ಇಲ್ಲಿ ಜೆನೆಟಿಕಲಿ ಹೆಂಗೆ ನಾವು ಸೆಕ್ಸ್ ಡಿಟರ್ಮಿನೇಷನ್ ಮಾಡ್ತೀವಿ. The simplest way to determine the sex ಅಂದರೆ, females have 32 chromosomes and they are formed by fertilization. Males have 16 chromosomes and they are formed by parthenogenesis. This kind of sex determination is called as haplodiploidic sex determination ಅಥವಾ haplodiploid sex determination system ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ಸೊ ದಿಸ್ ಇಸ್ ವಾಟ್ ಅಬೌಟ್ ಸೆಕ್ಸ್ ಡಿಟರ್ಮಿನೇಷನ್. ಸೆಕ್ಸ್ ಡಿಟರ್ಮಿನೇಷನ್ ಒಳಗೆ ನಾವು ಯಾವ್ಯಾವ ಓದಿದ್ದೀವಿ ಆಲ್ರೆಡಿ ಐ ಹ್ಯಾವ್ ಬಿನ್ ಎಕ್ಸ್ಪ್ಲೈನ್ಡ್ ಇಯರ್. ಸೆಕ್ಸ್ ಡಿಟರ್ಮಿನೇಷನಲ್ಲಿ what we have is XX XO type, XX XY type, ZZ ZW type we have done. Now after sex determination we will move to the next concept, what we call it as mutation. So mutation andre ಏನು ಸ್ಟೂಡೆಂಟ್ಸ್, ಸಡನ್ ಹೆರಿಟಬಲ್ ಚೇಂಜ್ ಇನ್ ದ DNA. ಈ DNA ಅಲ್ಲಿ ಆಗ್ತಕ್ಕಂಥ ಚೇಂಜ್. ಸೊ what is DNA? DNA is a genetic material. So this DNA is going to control the genetic characters of the organisms. If the DNA changes, the character of the organism will also changes. ಅದಕ್ಕೆ ಇಲ್ಲಿ DNA is a genotype. Genotypal change ಆಯ್ತು ಅಂದರೆ ಫಿನೋಟೈಪಿಕ್ ಎಕ್ಸ್ಪ್ರೆಷನ್ ಕೂಡ ಚೇಂಜ್ ಆಗ್ತದೆ. ದಿಸ್ ಇಸ್ ವಾಟ್ ವಿ ಕಾಲ್ ಇಟ್ ಆಸ್ mutation, students, right? So mutation is a sudden heritable change occurring in a DNA sequence that results changes in the genotype and the phenotype of an organism.
ರಿಕಾಂಬಿನೇಷನ್ ಆ್ಯಂಡ್ ಮ್ಯೂಟೇಷನ್ಸ್ ಲೀಡ್ಸ್ ಟು ವೇರಿಯೇಷನ್ ಇನ್ ಡಿ ಎನ್ ಎ. ರಿಕಾಂಬಿನೇಷನ್ ಅಂದರೆ ಏನಂತ ಗೊತ್ತಾ ನಿಮಗೆ? ಕ್ರಾಸಿಂಗ್ ಓವರ್ನ ಯಾರು ಎಕ್ಸ್ಪ್ಲೇನ್ ಮಾಡಿದ್ದಾರೆ? T.H. ಮಾರ್ಗನ್. ಸೊ ಕ್ರಾಸಿಂಗ್ ಓವರ್ ಅಂದ್ರೇನು? ಸೆಗ್ಮೆಂಟ್ ಆಫ್ ದ ಕ್ರೋಮೋಸೋಮ್ಸ್ ಬಿಟ್ವೀನ್ ದಿ ನಾನ್ ಸಿಸ್ಟರ್ ಕ್ರೊಮ್ಯಾಟಿಡ್ಸ್ ಆಫ್ ಹೊಮೋಲೋಗಸ್ ಕ್ರೋಮೋಸೋಮ್ಸ್ ಮಧ್ಯೆ ಎಕ್ಸ್ಚೇಂಜ್ ಆಗೋದಕ್ಕೆ ನಾವು ರಿಕಾಂಬಿನೇಷನ್ ಅಂತೀವಿ ಅಥವಾ ಕ್ರಾಸಿಂಗ್ ಓವರ್ ಅಂತೀವಿ. ಯು ಹ್ಯಾವ್ ರಿಟರ್ನ್ ದ ಡೆಫಿನೇಷನ್ಸ್ ಆಫ್ ಲಿಂಕೇಜ್ ಆ್ಯಂಡ್ ಕ್ರಾಸಿಂಗ್ ಓವರ್ ಆಲ್ರೆಡಿ. ಮೇನ್ಲಿ ಈ ಎದಕ್ಕೆ ಸ್ಪೀಷೀಸ್ ಒಂದು ಜನರೇಷನ್ನಿಂದ ಇನ್ನೊಂದು ಜನರೇಷನ್ಗೆ ಚೇಂಜ್ ಆಗ್ತಾ ಹೋಗ್ತವೆ? ವೈ ದ ಸಚ್ ಅ ವೇರಿಯೇಷನ್ ವಿ ಆರ್ ಸೀಯಿಂಗ್ ರೈಟ್ ಫ್ರಮ್ ದ ಫಾರ್ಮೇಷನ್ ಫಸ್ಟ್ ಲೈಫ್ ಆಫ್ ಅರ್ತ್ ಫಾರ್ಮ್ಡ್ ಆನ್ ಅರ್ತ್ ಅರೌಂಡ್ 3.5 to 4 billion year ago. ಅವಾಗಿಂದನು ವೈ ದ ಲೈಫ್ ಈಸ್ ಕಾನ್ಸ್ಟೆಂಟ್ಲಿ ಚೇಂಜಿಂಗ್. ದ ಲೈಫ್ ಆನ್ ಅರ್ತ್ ಈಸ್ ಕಾನ್ಸ್ಟೆಂಟ್ಲಿ ಚೇಂಜಿಂಗ್ ಆ್ಯಂಡ್ ಫಾರ್ಮಿಂಗ್ ನ್ಯೂ ಸ್ಪೀಷೀಸ್ ಮೇನ್ಲಿ ಬಿಕಾಸ್ ಆಫ್ ದೀಸ್ ವೇರಿಯೇಷನ್ಸ್ ವಿಚ್ ಆರ್ ಟೇಕಿಂಗ್ ಪ್ಲೇಸ್ ಇನ್ ದ ಡಿ ಎನ್ ಎಲಾಗ್ತಕ್ಕಂಥ ಬದಲಾವಣೆಯಿಂದನೇ ಆರ್ಗನಿಸಮ್ಸ್ ಕೂಡ ಚೇಂಜ್ ಆಗ್ತಾ ಇದ್ದಾವೆ. ಸೊ ಹಾಗಾದರೆ ಡಿ ಎನ್ ಎಲಿ ಎದಕ್ಕೆ ಬದಲಾವಣೆ ಆಗ್ತದೆ? ಮೊದಲನೇ ಕಾರಣ ಅಂದರೆ ರೀಕಾಂಬಿನೇಷನ್. ಡಿ ಎನ್ ಎ ವೇರಿಯೇಷನ್ ಆಗೋದಕ್ಕೆ ಮೊದಲನೇ ರೀಸನ್ ಅಂದರೆ ರೀಕಾಂಬಿನೇಷನ್. ಎರಡನೇ ರೀಸನ್ ಈಸ್ ಮ್ಯೂಟೇಷನ್. ನಾವು ಆಲ್ರೆಡಿ ರಿಕಾಂಬಿನೇಷನ್ ಬಗ್ಗೆ ಓದ್ಕೊಂಡಿದ್ದೀವಿ. ಇವಾಗ ಹೌ ರಿಕಾಂಬಿನೇಷನ್ ವಿಲ್ ಟೇಕ್ಸ್ ಪ್ಲೇಸ್ ಆ್ಯಂಡ್ ವಾಟ್ ಚೇಂಜಸ್ ಇಟ್ ವಿಲ್ ಮೇಕ್. ಅರೇಂಜ್ಮೆಂಟ್ ಆಫ್ ದ ಜೀನ್ಸ್ ಚೇಂಜ್ ಆಗ್ತವೆ. ರಿಕಾಂಬಿನೇಷನ್ ಆಗೋದ್ರಿಂದ ಅರೇಂಜ್ಮೆಂಟ್ ಆಫ್ ದ ಜೀನ್ಸ್ ವಿಲ್ ಗೆಟ್ ಚೇಂಜ್ಡ್. ಮ್ಯೂಟೇಷನ್ ಲೀಡ್ಸ್ ಟು ವೇರಿಯೇಷನ್ ಇನ್ ಡಿ ಎನ್ ಎ. ಮ್ಯೂಟೇಷನ್ ಅಂದ್ರೇನು? ಸೀಕ್ವೆನ್ಸ್ ಆಫ್ ದ ಡಿ ಎನ್ ಎ ಇರುತ್ತಲ್ಲ ಅದು ಡಿಲೀಷನ್ ಆಗ್ತದೆ ಅಥವಾ ಎಡಿಷನ್ ಆಗ್ತದೆ. ದರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯೂಟೇಷನ್ಸ್ ಆರ್ ದೇರ್ that we will discuss here in detail, students. So types of mutation, there are mainly two. Okay, mutation ಅಂದ್ರೆ ಏನು? ಇದರಿಂದ ಡಿ ಎನ್ ಎ ಚೇಂಜ್ ಆಗ್ತದೆ. ಡಿ ಎನ್ ಎ ಚೇಂಜ್ ಆಯಿತು ಅಂದರೆ ಆರ್ಗ್ಯಾನಿಸಮ್ಗಳು ಕೂಡ ಚೇಂಜ್ ಆಗ್ತದೆ. ಅದಕ್ಕೆ ವೇರಿಯೇಷನ್ಸ್ ಆಗ್ತಾವೆ ಆರ್ಗ್ಯಾನಿಸಮ್ ಒಳಗೆ. Types of mutations, basically two types of mutations are there: point mutation, frame shift mutation. ಮತ್ತು ಪಾಯಿಂಟ್ ಮ್ಯೂಟೇಷನ್ಸ್ ಮತ್ತು ಅಥವಾ ದೇರ್ ಆರ್ ವೆರಿ ಮೆನಿ ವೆರೈಟೀಸ್ ಆರ್ ದೇರ್. ದಟ್ ಐ ವಿಲ್ ಎಕ್ಸ್ಪ್ಲೇನ್ ಅಗೇನ್ ಇನ್ ಅ ಸ್ಪೆಷಲ್ ವೀಡಿಯೋ. ನಾವು ಒಂದು ಯಾವಾಗ ಈ ನಂಬರ್ ಆಫ್ ಗ್ಯಾಮೆಟ್ಸ್, ಫಿನೋಟೈಪ್ಸ್ ಆ್ಯಂಡ್ ಜಿನೋಟೈಪ್ಸ್ ಯಾವ ಥರ ಫಾರ್ಮ್ ಆಗ್ತದೆ ಅಂತ ನಾನು ಹೆಂಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಸೇಮ್ ವೇ ಐ ವಿಲ್ ಮೇಕ್ ಅನದರ್ ವಿಡಿಯೋ ಆನ್ ದ ಮ್ಯೂಟೇಷನ್. ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಪಾಯಿಂಟ್ ಮ್ಯೂಟೇಷನ್ಸ್ ಆರ್ ಪಾಸಿಬಲ್ ಅಂತ. ಫಸ್ಟ್ ಬೇಸಿಕಲಿ ವಿ ವಿಲ್ ಸಿ ದೇರ್ ಆರ್ ಬೇಸಿಕಲಿ ಟೂ ಟೈಪ್ಸ್ ಆಫ್ ಮ್ಯೂಟೇಷನ್: ಪಾಯಿಂಟ್ ಮ್ಯೂಟೇಷನ್ ಮತ್ತು ಫ್ರೇಮ್ ಶಿಫ್ಟ್ ಮ್ಯೂಟೇಷನ್. ಪಾಯಿಂಟ್ ಮ್ಯೂಟೇಷನ್ ಅಂದರೆ ಓನ್ಲಿ ಒಂದು ಸಿಂಗಲ್ ನ್ಯೂಕ್ಲಿಯೋಟೈಡ್, ಐದರ್ ಇಟ್ ಈಸ್ ಆ್ಯಡೆಡ್ ಆರ್ ಡಿಲೀಟೆಡ್. ಎಡಿಷನ್ ಆರ್ ಡಿಲೀಷನ್ ಆಫ್ ಅ ಸಿಂಗಲ್ ನ್ಯೂಕ್ಲಿಯೋಟೈಡ್ will alter the genotype and phenotype of an organism, and that character what we call it as point mutation. First mutation ಅಂದ್ರೆ ಏನು ಗೊತ್ತಾಗಲಿ ಸ್ಟೂಡೆಂಟ್ಸ್? ಸಡನ್ ಹೆರಿಟೇಬಲ್ ಚೇಂಜ್ ಅಕರಿಂಗ್ ಇನ್ ದ ಡಿ ಎನ್ ಎ ಸೀಕ್ವೆನ್ಸ್. ಅಂದರೆ ಡಿ ಎನ್ ಎ ಏನಿರುತ್ತಲ್ಲ ನಮ್ಮ ಬಾಡಿಯಲ್ಲಿ, ಇಟ್ ಇಸ್ ಮೇಡ್ ಅಪ್ ಆಫ್ ಅಡೆನಿನ್, ಗೋನಿನ್, ಸೈಟೋಸಿನ್, ಥೈಮಿನ್, ಯುರಾಸಿಲ್ ಡಿ ಎನ್ ಎದಲ್ಲಿರಲ್ಲ, ಆರ್ ಎನ್ ಎದಲ್ಲಿರುತ್ತೆ. ಸೊ AGCT ಅಂತೀವಿ ನಾವು: ಅಡೆನಿನ್, ಗೋನಿನ್, ಸೈಟೋಸಿನ್, ಥೈಮಿನ್. ಸೊ ಈ ನಾಲ್ಕನ್ನು ಅರೇಂಜ್ ಮಾಡ್ಕೊಂಡು ಕಂಟಿನ್ಯೂಸ್ಲಿ ಸೀಕ್ವೆನ್ಸಲ್ಲಿ ಇರ್ತಾವೆ. ಅದೇ ಸೀಕ್ವೆನ್ಸಲ್ಲಿದ್ದರೆ ಸೇಮ್ ಟೈಪ್ ಆಫ್ ಆರ್ಗನಿಸಮ್ ಬರುತ್ತೆ. ಒಂದು ವೇಳೆ ಈ ಸೀಕ್ವೆನ್ಸ್ ಅಲ್ಟ್ರೇಷನ್ ಆಯ್ತಂದರೆ ಆಗ ವೇರಿಯೇಷನ್ ಬರ್ತದೆ. ಈ ಸೀಕ್ವೆನ್ಸ್ನ ಅಲ್ಟ್ರೇಷನ್ ಆಗೋ ಒಂದು ಮೆಕ್ಯಾನಿಸಮ್ಗೆ ನಾವೇನಂತೀವಿ? ಮ್ಯೂಟೇಷನ್ ಅಂತೀವಿ. ಮ್ಯೂಟೇಷನ್ ಬೇಸಿಕಲಿ ಎರಡು ಥರದವ: ಒಂದು ಪಾಯಿಂಟ್ ಮ್ಯೂಟೇಷನು, ಇನ್ನೊಂದು ಫ್ರೇಮ್ ಶಿಫ್ಟ್ ಮ್ಯೂಟೇಷನ್. Now we will see some mutated mutation like lethal mutations ಅಂತೀವಿ ಅಥವಾ harmful mutations ಆಗೋದ್ರಿಂದ ಯಾವ ಥರ ಆರ್ಗನಿಸಮ್ ಫಾರ್ಮ್ ಆಗುತ್ತೆ. ಹಿಯರ್ ದ ಫೋಟೋಸ್ ವಿಲ್ ಶೋ ಯು. ಸೊ ಇಲ್ಲಿ ಡಿ ಎನ್ ಎದಲ್ಲಿ ಮ್ಯೂಟೇಷನ್ ಆಗ್ತಾ ಇದೆ. ನಾವು it is a mutation due to change in single base pair of a DNA is called point mutation. ಒಂದು ಸಿಂಗಲ್ ಬೇಸ್ ಪೇರ್ ಚೇಂಜ್ ಆಗೋದ್ರಿಂದ ಏನು ಮ್ಯೂಟೇಷನ್ ಆಗುತ್ತಲ್ಲ ಅದಕ್ಕೆ ನಾವೇನಂತೀವಿ? ಪಾಯಿಂಟ್ ಮ್ಯೂಟೇಷನ್ ಅಂತೀವಿ. ಬೆಸ್ಟ್ ಎಕ್ಸಾಂಪಲ್ ಅಂದರೆ ಸಿಕಲ್ ಸೆಲ್ ಅನಿಮಿಯಾ. ಸಿಕಲ್ ಸೆಲ್ ಅನಿಮಿಯಾ ಇಸ್ ಎ ಜೆನೆಟಿಕ್ ಡಿಸಾರ್ಡರ್ ಡ್ಯೂ ಟು ಪಾಯಿಂಟ್ ಮ್ಯೂಟೇಷನ್. ಪಾಯಿಂಟ್ ಮ್ಯೂಟೇಷನ್ ಅಂದಾಗ ಏನಾಗುತ್ತೆ ನೋಡ್ರಿ, ಇದು ಒರಿಜಿನಲ್ ಸೀಕ್ವೆನ್ಸ್ ಆಫ್ ಡಿ ಎನ್ ಎ ಅದ. ಥೈಮಿನ್, ಅಡೆನಿನ್, ಸೈಟೋಸಿನ್, ಥೈಮಿನ್, ಗೋನಿನ್, ಸೈಟೋಸಿನ್, ಅಡೆನಿನ್, ಗೋನಿನ್, ಥೈಮಿನ್. ಇದು ಒರಿಜಿನಲ್ ಸೀಕ್ವೆನ್ಸ್ ಆಫ್ ಡಿ ಎನ್ ಎ ಅದ. ಈ ಡಿ ಎನ್ ಎ ಒಳಗಡೆ ಇನ್ ಪ್ಲೇಸ್ ಆಫ್ ಥೈಮಿನ್ ಇಟ್ ಈಸ್ ರಿಪ್ಲೇಸ್ಡ್ ವಿತ್ ದ ಸೈಟೋಸಿನ್. ಥೈಮಿನ್ ವೆನ್ ಇಟ್ ಈಸ್ ರಿಪ್ಲೇಸ್ಡ್ ವಿತ್ ದ ಸೈಟೋಸಿನ್, ಇಲ್ಲಿ ಪಾಯಿಂಟ್ ಮ್ಯೂಟೇಷನ್ ಆಗಿದೆ. ಓನ್ಲಿ ಒನ್ ನ್ಯೂಕ್ಲಿಯೋಟೈಡ್, ಒಂದೇ ಒಂದು ಥೈಮಿನ್ ಈಸ್ ರಿಪ್ಲೇಸ್ಡ್ ವಿತ್ ದ ಸೈಟೋಸಿನ್. ವಾಟ್ ಚೇಂಜಸ್ ಇಟ್ ವಿಲ್ ಅಕರ್? ಡಿ ಎನ್ ಎ ಒಳಗಡೆ ಇನ್ ಪ್ಲೇಸ್ ಆಫ್ ಇಲ್ಲಿ ನೋಡ್ರಿ TAA ಇತ್ತು, TTT DNA level. Okay, now point mutations, types of point mutations ಕೂಡ ಇದಾವೆ ಇಲ್ಲಿ ಸ್ಟೂಡೆಂಟ್ಸ್. ನೋ ಮ್ಯೂಟೇಷನ್, ಸೈಲೆಂಟ್ ಮ್ಯೂಟೇಷನ್, ನಾನ್ಸೆನ್ಸ್ ಮ್ಯೂಟೇಷನ್, ಮಿಸ್ಸೆನ್ಸ್ ಮ್ಯೂಟೇಷನ್ಸ್ ಅಂತೀವಿ ನಾವು.
ಸೊ ವಾಟ್ ಆರ್ ದೀಸ್ ಮ್ಯೂಟೇಷನ್ಸ್, ಹೌ ಎಕ್ಸಾಕ್ಟ್ಲಿ? ಇದು ಫಸ್ಟ್ ಪಾಯಿಂಟ್ ಮ್ಯೂಟೇಷನ್. ದಿಸ್ ಇಸ್ ಪಾಯಿಂಟ್ ಮ್ಯೂಟೇಷನ್. So this is point mutation as occurred. Thymine is replaced by cytosine. ಸೊ ಯಾವುದೇ ಮ್ಯೂಟೇಷನ್ ಆಗಿದ್ದಿಲ್ಲ ಅಂದರೆ ಸೇಮ್ ಇರ್ತದೆ. ಹಿಯರ್ ವಿ ಹ್ಯಾವ್ ಯುವರ್ ಯಾವುದೂ ಮ್ಯೂಟೇಷನ್ ಆಗಿಲ್ಲ ಅಂದರೆ ಟಿ ಟಿ ಸಿನೇ ಇದೆ, ಅಂದರೆ ಎ ಎ ಜಿ ಈಸ್ ನಥಿಂಗ್ ಬಟ್ ಎಮ್ ಆರ್ ಎನ್ ಎ. ಎಮ್ ಆರ್ ಎನ್ ಎ ಹೆಂಗೆ ಬರ್ತದೆ? ಡಿ ಎನ್ ಎದು ಟ್ರಾನ್ಸ್ಕ್ರಿಪ್ಷನ್ ಆಗಿ ಎಮ್ ಆರ್ ಎನ್ ಎ ಬರ್ತದೆ. ಇದು ಕೋಡಾನ್ಸ್ ಇದು ಅಂದರೆ ಲೈಸಿನ್ ಅಮೈನೋ ಆ್ಯಸಿಡ್ ಬರ್ತವೆ. ಲೈಸಿನ್ ಅಮೈನೋ ಆ್ಯಸಿಡ್ ಬಂತು ಅಂದರೆ ನಾರ್ಮಲ್ ಪ್ರೋಟೀನ್ ಇರ್ತದೆ. ದಿಸ್ ಪ್ರೋಟೀನ್ ವಿಲ್ ಬಿ ನಾರ್ಮಲ್, ಯಾಕಂದರೆ ಲೈಸಿನೇ ಬೇಕು. ಸೊ ಅದಕ್ಕೆ ನೋ ಮ್ಯೂಟೇಷನ್. ಇಲ್ಲೇನಾಗುತ್ತೆ, ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಟಿ ಅಂದರೆ ಸೈಟೋಸಿನ್ ಈಸ್ ರಿಪ್ಲೇಸ್ಡ್ ಬೈ ಥೈಮಿನ್. ಒಂದು ವೇಳೆ ಸೈಟೋಸಿನ್ ಈಸ್ ರಿಪ್ಲೇಸ್ಡ್ ಬೈ ಥೈಮಿನ್ ಆದಾಗ ಕೋಡಾನ್ ವಿಲ್ ಡಿಫ್ರೆನ್ಷಿಯೇಟ್ ಇನ್ ಟು ಎ ಎ ಎ. ಎ ಎ ಎ ಕೂಡ ಒಂದು ಕೋಡಾನ್. ಇದು ನಿಮಗೆ ಟ್ರಾನ್ಸ್ಕ್ರಿಪ್ಷನ್ ಟ್ರಾನ್ಸ್ಲೇಷನ್ ಅಂದರೆ ಮಾಲಿಕ್ಯುಲರ್ ಬೇಸ್ ಆಫ್ ಇನ್ಹೆರಿಟೆನ್ಸ್ ಚಾಪ್ಟರ್ ಓದಕ್ಕೆ ತಿಳಿತದೆ. ಇಲ್ಲಿ ಡಿ ಎನ್ ಎ ಅದ, ಡಿ ಎನ್ ಎದು ಟ್ರಾನ್ಸ್ಕ್ರಿಪ್ಷನ್ ಆಗಿ ಆರ್ ಎನ್ ಎ ಬರ್ತದೆ, ಆರ್ ಎನ್ ಎದು ಟ್ರಾನ್ಸ್ಲೇಷನ್ ಆದರೆ ಪ್ರೋಟೀನ್ ಬರ್ತದೆ. ಸೊ ಪ್ರೋಟೀನಲ್ಲಿ ಯಾವುದು ಚೇಂಜ್ ಆಗಿಲ್ಲ. ಇಲ್ಲಿನೂ ಲೈಸಿನ್ ಬಂದಿದೆ, ಲೈಸಿನೇ ಅದ. ಇಲ್ಲಿ ಥೈಮಿನ್ ರಿಪ್ಲೇಸ್ ಆದಾಗ ಕೂಡ ಲೈಸಿನೇ ಬಂದಿದೆ, ನೋ ಎನಿ ಪ್ರಾಬ್ಲಮ್. ಬಟ್ ಎ ಟಿ ಸಿ ಇರ್ತಕ್ಕಂಥದ್ದು ಎ ಜಾಗಕ್ಕೆ, ಲೈಕ್ ಇಲ್ಲಿ ನೋಡ್ರಿ, ಎ ಟಿ ಸಿ ಅಂದರೆ ಎ ಮ್ಯೂಟೇಷನ್ ಆಗಿ ಬಂದಿತ್ತು ಅಂದರೆ ಎಮ್ ಆರ್ ಎನ್ ಎಲ್ಲಿ ಯು ಎ ಜಿ ಬರ್ತದೆ. ಯು ಎ ಜಿ ಅಂದರೆ ಇಟ್ ಈಸ್ ಎ ಸ್ಟಾಪ್ ಕೋಡಾನ್, ಅಲ್ಲಿಗೆ ಪ್ರೋಟೀನ್ ಸಿಂಥಸಿಸ್ ಸ್ಟಾಪ್ ಆಗ್ತದೆ. ಸೊ ಪ್ರೋಟೀನ್ ವಿಲ್ ಬಿ ನಾಟ್ ಪ್ರೊಡ್ಯೂಸ್ಡ್, then protein is not produced, mutation will occurs. ಮಿಸ್ಸೆನ್ಸ್ ಅಂದ್ರೆ ನೋಡ್ರಿ, ಕನ್ಸರ್ವೇಟಿವ್ ಆ್ಯಂಡ್ ನಾನ್ ಕನ್ಸರ್ವೇಟಿವ್ ಟೈಪ್. ಮಿಸ್ಸೆನ್ಸ್ ಅಂದಾಗ ಥೈಮಿನ್, ಇಲ್ಲಿ ಒಂದು ಸೈಟೋಸಿನ್ ಬಂದದ. ಸೈಟೋಸಿನ್ ಇದ್ದಾಗ ಗೋನಿನ್ ಬರ್ತದೆ, ಗೋನಿನ್ ಇದ್ದರೆ ಅರ್ಜಿನಿನ್ ಬರ್ತಾ ಇದೆ. ದಸ್ ಇನ್ಸ್ಟೆಡ್ ಆಫ್ ಲೈಸಿನ್ ಅರ್ಜಿನಿನ್ ಬಂತಂದರೆ ಅಮೈನೋ ಆ್ಯಸಿಡ್ ಚೇಂಜ್ ಆಯ್ತು. ಇಲ್ಲಿ ಇನ್ಸ್ಟೆಡ್ ಆಫ್ ದಿ ಲೈಸಿನ್ ಅರ್ಜಿನ್ ಬಂದಾಗ ಅರ್ಜಿನಿನ್ ಇಸ್ ಅನ್ ಅಮೈನೋ ಆಸಿಡ್ ವೇರ್ ಪ್ರೋಟೀನ್ ಇಲ್ಲಿ ಚೇಂಜ್ ಆಗ್ತದೆ. ಇದಕ್ಕೆ ವಿ ಕಾಲ್ ಇಟ್ ಆಸ್ ಮಿಸ್ಸೆನ್ಸ್. ನಾನ್ ಕನ್ಸರ್ವೇಟಿವ್ ಅಲ್ಲಿ ಗೋನಿನ್ ಸೈಟಕ್ ಅಂದರೆ ಅಡನಿನ್ ಗೋನಿನ್, ಸೈಟೋಸಿನ್ ಥೈಮಿನ್, ಪ್ಯೂರಿನ್ಸ್ ಪಿರಾಮಿಡಿನ್ಸ್ ಅವು. ಅಡನಿನ್ ಗೋನಿನ್ ಇರುತ್ತೆ, ಆಮೇಲೆ ವಾಟ್ ವಿ ಕಾಲ್ ಇಟ್ ಆಸ್ ಅಡನಿನ್ ಗೋನಿನ್ ಆರ್ ಪ್ಯೂರಿನ್ಸ್ ಆ್ಯಂಡ್ ಸೈಟೋಸಿನ್ ಥೈಮಿನ್ ಆರ್ ಪಿರಾಮಿಡಿನ್ಸ್. ಇಲ್ಲಿ ಸೈಟೋಸಿನ್ ಜಾಗಕ್ಕೆ ಗೋನಿನ್ ಬಂತಂದರೆ ಕನ್ಸರ್ವೇಟಿವ್ ಮಿಸ್ಸೆನ್ಸ್ ಆಗ್ಯದ, ಅರ್ಜಿನಿನ್ ಬರ್ತದೆ. ಇಲ್ಲಿ ಗೋನಿನ್ ಜಾಗಕ್ಕೆ ಸೈಟೋಸಿನ್ ಬಂದರೆ ನಾನ್ ಕನ್ಸರ್ವೇಟಿವ್ ಥ್ರಿಯೋನಿನ್ ಬರುತ್ತೆ. ನಿಮಗೆ ಅದನ್ನೇ ಹೇಳ್ತಾ ಇದ್ದೀನಿ, ಈ ಪಾಯಿಂಟ್ ಮ್ಯೂಟೇಷನ್ಸ್ ಟೈಪ್ಸ್ ಏನದಾವಲ್ಲ, ದಟ್ ಐ ವಿಲ್ ಮೇಕ್ ಒನ್ ಸಪ್ರೇಟ್ ವಿಡಿಯೋ ಆ್ಯಂಡ್ ಐ ವಿಲ್ ಎಕ್ಸ್ಪ್ಲೇನ್. ಮೋರ್ ಓವರ್ ಎನ್ ಸಿ ಆರ್ ಟಿಯಲ್ಲಿ ಇಲ್ಲ, ಬಟ್ ಸ್ಟಿಲ್ ಐ ವಾಂಟ್ ಟು ಎಕ್ಸ್ಪ್ಲೇನ್ ದಿಸ್ ಪಾಯಿಂಟ್ ಮ್ಯೂಟೇಷನ್ಸ್ ಆ್ಯಂಡ್ ಇಟ್ಸ್ ಟೈಪ್ಸ್. ಆ್ಯಕ್ಚುಲಿ ಇಲ್ಲಿ ಇನ್ವರ್ಷನ್, ಟ್ರಾನ್ಸ್ಲೊಕೇಶನ್, ಡ್ಯುಪ್ಲಿಕೇಶನ್, ದರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯೂಟೇಷನ್ಸ್ ಬರ್ತವೆ. ದಟ್ ಐ ವಿಲ್ ಎಕ್ಸ್ಪ್ಲೇನ್ ಫರ್ದರ್. ನಿಮ್ಗೆ ಎನ್ ಸಿ ಆರ್ ಟಿ ಪ್ರಕಾರ ಏನು ಗೊತ್ತಾಗಬೇಕಂದ್ರೆ ಓನ್ಲಿ ವಾಟ್ ಈಸ್ ಪಾಯಿಂಟ್ ಮ್ಯೂಟೇಷನ್. ಪಾಯಿಂಟ್ ಮ್ಯೂಟೇಷನ್ ಅಂದರೆ ಒಂದು ಸಿಂಗಲ್ ನ್ಯೂಕ್ಲಿಯೋಟೈಡ್ ಥೈಮಿನ್ ಜಾಗಕ್ಕೆ ಇಟ್ ಈಸ್ ರಿಪ್ಲೇಸ್ಡ್ ವಿತ್ ದ ಸೈಟೋಸಿನ್. ಥೈಮಿನ್ ಈಸ್ ರಿಪ್ಲೇಸ್ಡ್ ಬೈ ಸೈಟೋಸಿನ್. ಇಸ್ ದಟ್ ಕ್ಲಿಯರ್? So this is what we call it as the point mutation. Point mutation ಆಗೋದ್ರಿಂದ ಸಿಕಲ್ ಸೆಲ್ ಅನಿಮಿಯಾ ಆಗ್ತದೆ. Now frame shift mutation ಅಂದರೆ what is frame shift mutation? It is the deletion or insertion of base pair resulting in the shifting of DNA sequence. So what exactly the frame shift mutation ಅಂದರೆ students? ಫ್ರೇಮ್ ಶಿಫ್ಟ್ ಮ್ಯೂಟೇಷನ್ ಅಂದ್ರೆ ಏನು? ವೆರಿ ಸಿಂಪಲ್. ಇಲ್ಲಿ ನೋಡ್ರಿ, ಒಂದು ಎಕ್ಸಾಂಪಲ್ ಅದು. ಇವು ನ್ಯೂಕ್ಲಿಯೋಟೈಡ್ಸ್ ಅದಾವಂತ ಇಟ್ಕೊಳ್ರಿ. ನಾರ್ಮಲ್ ನ್ಯೂಕ್ಲಿಯೋಟೈಡ್ ಇದ್ರೆ ಬೀಸ್ಟ್ ಅಂತ ಬರ್ತದೆ. ಬೀಸ್ಟ್, ಇಟ್ ಈಸ್ ಕಾಲ್ಡ್ ಆಸ್ ನಾರ್ಮಲ್ ನ್ಯೂಕ್ಲಿಯೋಟೈಡ್, ಬೀಸ್ಟ್ ಅಂತ ಬರುತ್ತೆ. ನಾವು ಒಂದು ವೇಳೆ ಬಿ ಜಾಗಕ್ಕೆ ಇಟ್ ಈಸ್ ಸಬ್ಸ್ಟಿಟ್ಯೂಟೆಡ್ ವಿತ್ ಎಫ್ ಅಂದರೆ ಫೀಸ್ಟ್ ಆಗುತ್ತೆ. ಫೀಸ್ಟ್ ನಥಿಂಗ್ ಬಟ್ ದ ಫುಡ್ ವಾಟ್ ವಿ ಕಾಲ್. ಓಕೆ, ಫೀಸ್ಟ್ ಆಗುತ್ತೆ. ಮೀನಿಂಗ್ ಚೇಂಜ್ ಆಯ್ತಾ? ಬೀಸ್ಟಿಂದ ಫೀಸ್ಟ್ ಬಂತು. ಒಂದು ವೇಳೆ ಬಿ ಈದಲ್ಲಿ ಚೇಂಜ್ ಆಯಿತು, ಇ ಇಸ್ ರಿಪ್ಲೇಸ್ಡ್ ಬೈ ಆರ್, ದೆನ್ ವಿ ಗೋಯಿಂಗ್ ಟು ಸೇ ಇಟ್ ಇಸ್ ಅ ಬ್ರೆಸ್ಟ್ ವೇರ್ ಮೆಮರಿ ಗ್ಲ್ಯಾಂಡ್ಸ್ ಫೀಡಿಂಗ್ ವಿಲ್ ಟೇಕ್ಸ್ ಪ್ಲೇಸ್. ಒಂದು ವೇಳೆ ಡಿಲೀಷನ್ ಆಗಿ ಏನು ರಿಮೂವ್ ಮಾಡಿದರೆ ಇಟ್ ವಿಲ್ ಫಾರ್ಮ್ ಇನ್ ಟು ಬೆಸ್ಟ್. ಒಂದು ವೇಳೆ ಇಫ್ ವಿ ರಿಮೂವ್ ಎಸ್ ಆ್ಯಂಡ್ ವಿ ಅಲ್ಟ್ರೇಷನ್, ಇಲ್ಲಿ ನೋಡ್ರಿ, ಈ ಕಡೆ ಚೇಂಜ್ ಟಿ ಈ ಕಡೆ ಎಸ್ ಈ ಕಡೆ ಬಂತಂದರೆ ಬೀಟ್ಸ್ ಆಗ್ತಾವೆ. ಸೊ ದಿಸ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ನಾರ್ಮಲ್, ದಿಸ್ ಈಸ್ ಸಬ್ಸ್ಟಿಟ್ಯೂಷನ್, ದಿಸ್ ಈಸ್ ಇನ್ಸರ್ಷನ್. ಇಲ್ಲಿ ಇನ್ಸರ್ಟ್ ಮಾಡಿದ್ದೀವಿ ಆರ್ನ, ಇಲ್ಲಿ ಬಿ ಜಾಗಕ್ಕೆ ಎಫ್ ಬಂತು, ಸಬ್ಸ್ಟಿಟ್ಯೂಟ್ ಆಯ್ತು ಅಂತೀವಿ. ಆರ್ ಇನ್ಸರ್ಟ್ ಆಗಿದೆ, ಇನ್ಸರ್ಷನ್ ಅಂತೀವಿ. ಇಲ್ಲಿ ಈ ಆಲ್ರೆಡಿ ಎಕ್ಸಿಸ್ಟಿಂಗ್ ಎ ಏನಿದೆ, ಎ ಇತ್ತಲ್ಲ ಬೀಸ್ಟಲ್ಲಿ, ಡಿಲೀಟ್ ಆಗಿದೆ, ಡಿಲೀಷನ್ ಅಂತೀವಿ. ಆಮೇಲೆ ಟಿ ಜಾಗಕ್ಕೆ ಎಸ್, ಎಸ್ ಜಾಗಕ್ಕೆ ಟಿ ಬಂತಂದರೆ ದೆನ್ ವಿ ಕಾಲ್ ಇಟ್ ಆಸ್ ಇನ್ವರ್ಷನ್. These all are the different types of mutations what we are going to see, students. But frame shift mutation andre ಏನು? What is frame shift mutation?
ಯಾವಾಗ್ನೂ ಒಂದು DNA ಬರ್ತಕ್ಕಂಥ RNA ಮೇಲ್ಗಡೆ ರೈಬೋಸೋಮ್ ಬೈಂಡ್ ಆಗಿ, mRNA ಮೇಲ್ಗಡೆ ರೈಬೋಸೋಮ್ ಬೈಂಡ್ ಆಗಿ, ಇಟ್ ವಿಲ್ ಟ್ರಾನ್ಸ್ಲೇಟ್ ದ ಸೀಕ್ವೆನ್ಸ್ ಆಫ್ ನ್ಯೂಕ್ಲಿಯೋಟೈಡ್ಸ್ ಪ್ರೆಸೆಂಟ್ ಆನ್ ದ mRNA ಇಂಟು ಪ್ರೋಟೀನ್ ಆರ್ ಅಮೈನೋ ಆಸಿಡ್ಸ್. ಈ mRNA ಮೇಲ್ಗಡೆ 3 ನ್ಯೂಕ್ಲಿಯೋಟೈಡಿಗೆ ಒಂದು ಸ್ಪೆಸಿಫಿಕ್ ಪ್ರೋಟೀನ್ ಅಥವಾ ಅಮೈನೋ ಆಸಿಡ್ ಬರ್ತಾ ಇರ್ತದೆ. 3 ನ್ಯೂಕ್ಲಿಯೋಟೈಡ್ಸ್, 3 ನ್ಯೂಕ್ಲಿಯೋಟೈಡ್ಸ್ ಆರ್ ಗೋಯಿಂಗ್ ಟು ಫಾರ್ಮ್ ಎ ಸ್ಪೆಸಿಫಿಕ್ ಪ್ರೋಟೀನ್ ಆರ್ ಅನ್ ಅಮೈನೋ ಆಸಿಡ್. ಸೊ ಆ 3 ನ್ಯೂಕ್ಲಿಯೋಟೈಡ್ಗೆ ಇಟ್ ಈಸ್ ಗೋಯಿಂಗ್ ಟು ಕೋಡ್ ಎನ್ ಅಮೈನೋ ಆಸಿಡ್. ಆ ಅಮೈನೋ ಆಸಿಡ್ಸ್ ಕೂಡಿಸ್ಬಿಟ್ಟು ಒಂದು ಪ್ರೋಟೀನ್ ಬರ್ತಾ ಇರ್ತದೆ. ಫ್ರೇಮ್ ಶಿಫ್ಟ್ ಅಂದಾಗ ಸಾರಿ ಸ್ಟೂಡೆಂಟ್ಸ್, ರೈಬೋಸೋಮ್ಸ್ ಏನಿದ್ದಾವೆ, ರೈಬೋಸೋಮ್ಸ್ ಆರ್ ಗೋಯಿಂಗ್ ಟು ರೀಡ್ 3 ಅಂದರೆ ಕ್ಯಾಟ್ ಇಲ್ಲಿ ನೋಡ್ರಿ 3 ನ್ಯೂಕ್ಲಿಯೋಟೈಡ್ಸ್ನ ರೀಡ್ ಮಾಡ್ತಿರ್ತಾವೆ. ಇದಕ್ಕೆ ಏನಂದ್ರೆ ನಾರ್ಮಲ್ ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸ್, ನಾರ್ಮಲ್ ಆಗಿ ರೀಡ್ ಮಾಡಿದರೆ ನಾರ್ಮಲ್ ಪ್ರಾಡಕ್ಟ್ ಬರ್ತದೆ. ಒಂದು ವೇಳೆ ಇಲ್ಲಿ ಪಾಯಿಂಟ್ ಮ್ಯೂಟೇಷನ್ ಆಗಿಬಿಟ್ಟು ಸಿ ಜಾಗಕ್ಕೆ ಜಿ ಬಂದಿದೆ ನೋಡ್ರಿ, ಸೈಟೋಸಿನ್ ಜಾಗಕ್ಕೆ ಗ್ವಾನಿನ್ ಬಂತಂದರೆ ರೀಡಿಂಗ್ ಫ್ರೇಮಲ್ಲಿ ಏನು ಚೇಂಜ್ ಆಗುತ್ತಾ, ಕ್ಯಾಟ್ ಆದ ನಂತರ GAT, ಇಲ್ಲಿ ಬೇರೆ ಥರದ ಅಮೈನೋ ಆಸಿಡೇ ಬರ್ತದೆ. ಅಬ್ನಾರ್ಮಲ್ ಬಟ್ ಸ್ಟಿಲ್ ಫಂಕ್ಷನಲ್ ಪ್ರೋಟೀನ್ ಪ್ರಾಡಕ್ಟ್ ಬಿಡ್ತದೆ. ಇಲ್ಲಿ ಬೇರೆ ಅಮೈನೋ ಆಸಿಡ್ ಬಂದಿರೋದ್ರಿಂದ ನಾನ್ ಫಂಕ್ಷನಲ್ ಇರ್ತದೆ. ಸೊ ಬಟ್ ಪ್ರೋಟೀನ್ ಸಿಂಥಸಿಸ್ ಕಂಟಿನ್ಯೂ ಆಗ್ತಾ ಹೋಗ್ತದೆ, ರೈಟ್. ಅದೇ ಥರ ಇಲ್ಲಿ ಡಿಲೀಷನ್ ಆದಾಗ ಅಂದರೆ ಕ್ಯಾಟ್ CAT ಟಿ ಜಾಗಕ್ಕೆ ಒಂದು ರಿಮೂವ್ ಮಾಡಿದ್ರು ಕೂಡ ಅವಾಗೇನು ರೀಡ್ ಆಗುತ್ತಾ, CAC ರೀಡ್ ಆಗುತ್ತಾ. CAC ರೀಡ್ ಆಗಿದಾಗ ಏನಾಗುತ್ತೆ, ಡಿಸ್ಟ್ರಪ್ಟೆಡ್ ರೀಡಿಂಗ್ ಫ್ರೇಮ್, ನ್ಯೂ ರೀಡಿಂಗ್ ಫ್ರೇಮ್ ಚೇಂಜ್ ಆಗ್ತಾ ಹೋಗ್ತದೆ. CAC ಆದಮೇಲೆ ATC ಬರ್ತದೆ ನೋಡ್ರಿ, ಇಲ್ಲಿ ATC ಆಯ್ತು, ಇಲ್ಲಿ ATC, ದೆನ್ ಅಗೇನ್ ATC. ಸೊ ರೀಡಿಂಗ್ ಫ್ರೇಮ್ ಕಂಪ್ಲೀಟ್ ಚೇಂಜ್ ಆಗ್ತದೆ. ಈ ಕಡೆ ಇರ್ತಕ್ಕಂಥ ಎಲ್ಲ ಪ್ರೋಟೀನ್ಸ್ನು ಬೇರೆ ಬೇರೆ ಬರ್ತವೆ. ಆರ್ಎಲ್ಸ್ ದ ಪ್ರೋಟೀನ್ ಸಿಂಥಸಿಸ್ ಆದರೂ ಕೂಡ ಇಟ್ ಈಸ್ ನಾನ್ ಫಂಕ್ಷನಲ್ ಇರ್ತದೆ. ಸೊ ರೀಡಿಂಗ್ ಫ್ರೇಮ್ ಏನಿದೆ, ರೀಡಿಂಗ್ ಫ್ರೇಮಿಂದ ಫ್ರೇಮ್ ಶಿಫ್ಟ್ ಮ್ಯೂಟೇಷನ್, 3 ನ್ಯೂಕ್ಲಿಯೋಟೈಡ್ಸ್ನ ಏನು ರೀಡ್ ಮಾಡಬೇಕು, ಇಲ್ಲಿ ಬೇರೆ ನ್ಯೂಕ್ಲಿಯೋಟೈಡ್ ಇನ್ಸರ್ಟ್ ಆಯ್ತು ಅಂದರೆ ಕಂಪ್ಲೀಟ್ ಈ ಕಡೆ ರೀಡಿಂಗ್ ಫ್ರೇಮ್ ಚೇಂಜ್ ಆಗ್ತಾ ಹೋಗ್ತದೆ. ಇಯರ್ ದ ಕಂಪ್ಲೀಟ್ ರೀಡಿಂಗ್ ಫ್ರೇಮ್ ಹ್ಯಾಸ್ ಗಾಟ್ ಚೇಂಜ್, ಯಾಕಂದರೆ ಇಲ್ಲಿ ಡಿಲೀಷನ್ ಆಯ್ತು. ಇಲ್ಲಿ ರಿಪ್ಲೇಸ್ಮೆಂಟ್ ಆದಾಗ ಇದು ಒಂದೇ ಅಮೈನೋ ಆಸಿಡ್ ಚೇಂಜ್ ಆಗ್ತದೆ, ಎಲ್ಲ ರೀಡಿಂಗ್ ಫ್ರೇಮ್ ನಾರ್ಮಲ್ ಇರ್ತದೆ. ಇಲ್ಲಿ ಡಿಲೀಷನ್ ಆಯ್ತಂದರೆ ಇದು CTC ಏನು ರೀಡ್ ಆಗ್ತಾ ಇತ್ತು, CAT ಏನು ರೀಡ್ ಆಗ್ತಾ ಇತ್ತು, CAT ಹೋಗ್ಬಿಟ್ಟು ಇಲ್ಲಿ ACA ರೀಡ್ ಆಗುತ್ತೆ. ಓಕೆ, ಈ ಕಡೆ ವಾಟ್ ವಿ ಆರ್ ಗೋಯಿಂಗ್ ಟು ಸಿ ಈಸ್ ATC ಅಂತ ರೀಡ್ ಹಾಕ್ಕೊಂತ ಹೋಗ್ತದೆ. ಸೊ ATC ಮೊದಲು CAT ಇದ್ರೆ ಒಂದು ಅಮೈನೋ ಆಸಿಡ್ ಬರ್ತಾ ಇತ್ತು, ಇಲ್ಲಿ ATC ಬಂತಂದರೆ ಕಂಪ್ಲೀಟ್ ಅಮೈನೋ ಆಸಿಡ್ ಸೀಕ್ವೆನ್ಸ್ ಈ ಕಡೆ ಫುಲ್ ಚೇಂಜ್ ಆಗ್ತದೆ. ಸ್ಟೂಡೆಂಟ್ಸ್, ದಿಸ್ ಇಸ್ ವಾಟ್ ವಿ ಕಾಲ್ ಇಟ್ ಆಸ್ ಟ್ರಂಕೇಟೆಡ್ ಪ್ರೋಟೀನ್ ಪ್ರಾಡಕ್ಟ್. ಟ್ರಂಕೇಟೆಡ್ ಪ್ರೋಟೀನ್ ಪ್ರಾಡಕ್ಟ್ ಅಂದರೆ ಬೇರೆ ಥರದ ಅಮೈನೋ ಆಸಿಡ್ ಬಂದಿರೋದು, ನಾನ್ ಫಂಕ್ಷನಲ್. ಈ ಪ್ರೋಟೀನ್ ಒಳಗೆ ಒಂದೇ ಅಮೈನೋ ಆಸಿಡ್ ಬೇರೆ ಬಂದದ, ಇಲ್ಲಿ ಏನು ರೆಡ್ ಕೊಟ್ಟಿವಲ್ಲ ಇಲ್ಲಿ ಮಾತ್ರ ಒಂದು ಅಮೈನೋ ಆಸಿಡ್ ಬೇರೆ ಬಂದದ. ಇಲ್ಲಿ ಕಂಪ್ಲೀಟ್ ಪ್ರೋಟೀನ್ ಟ್ರಾನ್ಸ್ಕ್ರಿಪ್ಷನ್ ಸ್ಟಾಪ್ ಆಗ್ತದೆ, ಇದು ನಾರ್ಮಲ್ ಪ್ರೋಟೀನ್ ಆಗ್ತದೆ. ಇದಕ್ಕೆ ನಾವು ಫ್ರೇಮ್ ಶಿಫ್ಟ್ ಮ್ಯೂಟೇಷನ್, ಫ್ರೇಮ್ ಶಿಫ್ಟ್ ಇನ್ಸರ್ಷನ್ ಆರ್ ಡಿಲೀಷನ್ ಮ್ಯೂಟೇಷನ್ ಅಂತೀವಿ. ಏನು ಫ್ರೇಮ್ ಶಿಫ್ಟ್ ಅಂದರೆ ಒಂದು ನ್ಯೂಕ್ಲಿಯೋಟೈಡ್ನ ಆ್ಯಡ್ ಮಾಡೋದ್ರಿಂದ ಅಥವಾ ಡಿಲೀಟ್ ಮಾಡೋದ್ರಿಂದ ಆ ರೈಬೋಸೋಮ್ದು ರೀಡಿಂಗ್ ಫ್ರೇಮ್ ಕಂಪ್ಲೀಟ್ ಚೇಂಜ್ ಆಗೋದಕ್ಕೆ ವಿ ಕಾಲ್ ಇಟ್ ಆಸ್ ಫ್ರೇಮ್ ಶಿಫ್ಟ್ ಮ್ಯೂಟೇಷನ್ಸ್. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ಸೊ ಫರ್ದರ್ ನಿಮಗೆ ಇದು ತಿಳಿದಿಲ್ಲ ಅಂದರೂ ಕೂಡ ನಾನು ಹೆಂಗಾದರೂ ಒಂದು ಸಪ್ರೇಟ್ ವಿಡಿಯೋ ಮಾಡ್ತಾ ಇದ್ದೀನಿ ಮ್ಯೂಟೇಷನ್ಸ್ ಮೇಲ್ಗಡೆ. ದೇರ್ ಆಲ್ಸೋ ಐ ವಿಲ್ ಟ್ರೈ ಟು ಎಕ್ಸ್ಪ್ಲೇನ್, ಬಟ್ ಡೆಫಿನೇಷನ್ಸ್ ಆ್ಯಂಡ್ ಎಕ್ಸ್ಪ್ಲನೇಷನ್ ಯು ಕ್ಯಾನ್ ಗೆಟ್ ಇಟ್ ವೆರಿ ನೈಸ್ಲಿ. ಪಿಕ್ಚರಿಗೆ ಫಾರ್ಮಲ್ ಕೊಟ್ಟಿದ್ದಾರೆ ಇಲ್ಲಿ. It is, what is frame shift mutation? It is the deletion or insertion of a base pair resulting in the shifting of DNA sequence. ಇಲ್ಲಿ ನೋಡ್ರಿ, ಕ್ಯಾಟ್ ಇತ್ತು, ಇಲ್ಲಿ GAT ಮಾಡಿದ್ವಿ, ಒಂದು ಅಮೈನೋ ಆಸಿಡ್ ಮಾತ್ರ ಚೇಂಜ್ ಆಯಿತು, ಉಳಿದುವೆಲ್ಲ ಕ್ಯಾಟ್ ಅಂತ ರೀಡ್ ಆಗ್ತದೆ. ಇದೇನಾಗುತ್ತೆ, ದಿಸ್ ಇಸ್ ಡ್ಯೂ ಟು ವಾಟ್ ವಿ ಕಾಲ್ ಇಟ್ ಆಸ್ ಒಂದು ರಿಪ್ಲೇಸ್ಮೆಂಟ್ ಆಗಿದೆ. ಅಮೈನೋ ಈ ಟೈಮಿನ್ ಜಾಗಕ್ಕೆ ವಾಟ್ ವಿ ಹ್ಯಾವ್ ಹಿಯರ್ ಇಸ್ ಲೈಕ್ ಸೈಟೋಸಿನ್ ಜಾಗಕ್ಕೆ ಗ್ವಾನಿನ್ ಬಂತು. ಇಲ್ಲಿ ಡಿಲೀಷನ್ ಆಗ್ತದೆ. ಡಿಲೀಷನ್ ಆದಾಗ ಏನಾಗ್ತದೆ, ಇದು ಸಬ್ಸ್ಟಿಟ್ಯೂಷನ್ ಆಯಿತು, ಇಲ್ಲಿ ಸಬ್ಸ್ಟಿಟ್ಯೂಷನ್, ದಿಸ್ ಇಸ್ ಸಬ್ಸ್ಟಿಟ್ಯೂಷನ್. ಓಕೆ, ಇಲ್ಲಿ ಡಿಲೀಷನ್ ಅಂದಾಗ ಇಲ್ಲಿ ನೋಡ್ರಿ ಏನಾಯಿತು, ಕ್ಯಾಟ್ ಅಂತ ರೀಡ್ ಮಾಡ್ತಕ್ಕಂಥದ್ದು ಸಿ ಈ ಕಡೆ ಬರ್ತದೆ, ಎಲ್ಲನೂ ATC ಅಂತ ರೀಡ್ ಆಗ್ತಾ ಹೋಗ್ತದೆ. ಈ ಕಡೆ ಪ್ರೋಟೀನ್ ಎಲ್ಲ ಕಂಪ್ಲೀಟ್ಲಿ ಡಿಸ್ಟರ್ಬ್ಡ್ ಪ್ರೋಟೀನ್ ಇರ್ತದೆ. ಸೊ ದಿಸ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಫ್ರೇಮ್ ಶಿಫ್ಟ್ ಮ್ಯೂಟೇಷನ್. ಸ್ಟೂಡೆಂಟ್ಸ್, frame shift mutation, it is the deletion or insertion of a base pair resulting in the shifting of DNA sequence. Loss or a deletion, gain or a insertion of DNA segment cause chromosomal abnormalities or what we call it as chromosomal aberrations ಕೂಡ ಅಂತೀವಿ. ಮ್ಯೂಟೇಷನ್ಸ್ ಇನ್ ದ ಕ್ರೋಮೋಸೋಮ್ ಅನ್ಬೋದು ನಾವು ಇದನ್ನು. that will cause cancer. chromosomal aberrations are seen in cancerous cells.
ಸೊ ಬೇಸಿಕಲಿ ಮ್ಯೂಟೇಷನ್ ಎರಡು ಟೈಪ್ ಮಾತ್ರ ಓದ್ಕೋತೀರಿ. ಇದ್ರದ್ದು ಸಬ್ ಟೈಪ್ಸ್ನ ಐ ವಿಲ್ ಎಕ್ಸ್ಪ್ಲೇನ್ ಇನ್ ಅನದರ್ ಒನ್ ವಿಡಿಯೋ ಕ್ಲಾಸ್. ಬೇಸಿಕ್ ಆಗಿ ಪಾಯಿಂಟ್ ಮ್ಯೂಟೇಷನ್ ಅಂದರೆ ಎಡಿಷನ್ ಆರ್ ಡಿಲೀಷನ್ ಆಫ್ ಸಿಂಗಲ್ ನ್ಯೂಕ್ಲಿಯೋಟೈಡ್ ದಟ್ ವಿಲ್ ಅಲ್ಟರ್ ದ ಅಮೈನೋ ಆಸಿಡ್. ಬೆಸ್ಟ್ ಎಕ್ಸಾಂಪಲ್ ಫಾರ್ ದ ಪಾಯಿಂಟ್ ಮ್ಯೂಟೇಷನ್ ಈಸ್ ಸಿಕಲ್ ಸೆಲ್ ಅನಿಮಿಯಾ. ಸಿಕಲ್ ಸೆಲ್ ಅನಿಮಿಯಾ ನಾವು ಜೆನೆಟಿಕ್ ಡಿಸಾರ್ಡರ್ ಒಳಗೆ ಇದೇ ಚಾಪ್ಟರ್ಲಿ ನೆಕ್ಸ್ಟ್ ವಿಡಿಯೋ ಕ್ಲಾಸಲ್ಲಿ ಇನ್ ಡೀಟೇಲ್ ವಿ ಆರ್ ಗೋಯಿಂಗ್ ಟು ಸ್ಟಡಿ. ಆಮೇಲೆ ಫ್ರೇಮ್ ಶಿಫ್ಟ್ ಮ್ಯೂಟೇಷನ್ ಅಂದರೆ ಎಡಿಷನ್ ಡಿಲೀಷನ್ ಅಥವಾ ಡಿಪ್ಲಿಕೇಶನ್ ಆಗೋದ್ರಿಂದ ರೀಡಿಂಗ್ ಫ್ರೇಮ್ ಆಫ್ ದ DNA ಚೇಂಜ್ ಆಗ್ತದೆ. ಈ ರೀಡಿಂಗ್ ಫ್ರೇಮ್ ಆಫ್ ದ DNA ಚೇಂಜ್ ಆಗೋದ್ರಿಂದ ಆಗ್ತಕ್ಕಂಥ ಕ್ರೋಮೋಸೋಮಲ್ ಅಬರೇಷನ್ಸ್ಗೆ ಅಥವಾ ಮ್ಯೂಟೇಷನ್ಸ್ಗೆ ವಿ ಕಾಲ್ ಇಟ್ ಆಸ್ ಫ್ರೇಮ್ ಶಿಫ್ಟ್ ಮ್ಯೂಟೇಷನ್ ಸ್ಟೂಡೆಂಟ್ಸ್. The substance which are going to cause mutations are called as mutagens. ಯಾವ ಸಬ್ಸ್ಟೆನ್ಸಿಂದ ಮ್ಯೂಟೇಷನ್ ಆಗ್ತದೋ ನಾವು ಅದಕ್ಕೆ ಮ್ಯೂಟಾಜನ್ಸ್ ಅಂತೀವಿ. ಮ್ಯೂಟಾಜನ್ಸ್ ಬಗ್ಗೆ ವಿ ವಿಲ್ ಸ್ಟಡಿ ಇನ್ ದ ನೆಕ್ಸ್ಟ್ ವಿಡಿಯೋ ಇನ್ ಡೀಟೇಲ್. ಸೊ ಟುಡೇ ವಿ ಸ್ಟಡಿಡ್ ಅಬೌಟ್ ಹ್ಯಾಪ್ಲೋಡಿಪ್ಲಾಂಟಿಕ್ ಲೈಫ್ ಸೈಕಲ್ ಇನ್ ಅನೀಬೀಸ್ ಆ್ಯಂಡ್ ವಿ ಆರ್ ಆಲ್ಸೋ ಡಿಸ್ಕಸ್ಡ್ ಅಬೌಟ್ ಮ್ಯೂಟೇಷನ್ ಅಂದ್ರೇನು, ಟೈಪ್ಸ್ ಆಫ್ ಮ್ಯೂಟೇಷನ್, what is point mutation, how it takes place, and what is frame shift mutation and how it is going to take place we have discussed students. ನಿಮಗೆ ಇವತ್ತಿನ ಅಸೈನ್ಮೆಂಟ್ ಏನಂದರೆ ಹ್ಯಾಪ್ಲೋಡಿಪ್ಲಾಂಟಿಕ್ ಲೈಫ್ ಸೈಕಲ್ ಆಫ್ ದ ಅನೀಬಿನ ಪ್ರೆಸೆಂಟ್ ಮಾಡಿರಿ, ಅದರ ಬಗ್ಗೆ ಎಕ್ಸ್ಪ್ಲನೇಷನ್ ಬರೀರಿ. ಆಮೇಲೆ ಪಾಯಿಂಟ್ ಮ್ಯೂಟೇಷನ್ ಮತ್ತು ಫ್ರೇಮ್ ಶಿಫ್ಟ್ ಮ್ಯೂಟೇಷನ್ಸ್ದು ಡೆಫಿನೇಷನ್ಸ್ ಬರೀರಿ ಸ್ಟೂಡೆಂಟ್ಸ್. ದಟ್ ಈಸ್ ದ ಅಸೈನ್ಮೆಂಟ್ ಕ್ವಶನ್, ರೈಟ್? ಆಲ್ ಆಫ್ ಯು ಮಸ್ಟ್ ಹ್ಯಾವ್ ಟು ಡೂ ಅಸೈನ್ಮೆಂಟ್ ಕ್ವಶನ್ಸ್. And in the next class we will discuss about what are mutagens and different types of mutagens. Mutagen andre any component, either it is a physical or a chemical or a biological, capable of causing mutation is called as mutagen. Types of mutation mutagens are listed here. Further about the mutagens we will discuss in next class students. Thank you.